ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗ್ರಾಮೀಣ ಭಾಗದ ಜ್ವಲಂತ ಸಮಸ್ಯೆ ಮತ್ತು ಸಾಧಕರಿಗೆ ಗುರುತಿಸುವ ಪಾಟೀಲ್ ನ್ಯೂಸ್ ಸೇವೆ ದೊಡ್ಡದು. ಅಭಿನವ ಶ್ರೀ ಸಿದ್ದಬಸವ ಮಹಾಸ್ವಾಮೀಜಿಗಳು. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮದಲ್ಲಿ ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ ದ್ವಿತೀಯ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಉಟಕನೂರು, ಅಭಿನವ ಶ್ರೀ ಸಿದ್ದಬಸವ ಮಹಾಸ್ವಾಮೀಜಿಗಳು ವಿರಕ್ತಮಠ ಬಳಗಾನೂರು, ಪರಮ ಪೂಜ್ಯ ಶ್ರೀ ದಂಡಗುಂಡಪ ತಾತ ಜಂಗಮರಹಳ್ಳಿ, ಪೂಜ್ಯ ಶ್ರೀ ಮಂಜುನಾಥ ಸ್ವಾಮಿ ಹಳೆಕೋಟಿ ವಹಿಸಿದ್ದರು. ಕಾರ್ಯಕ್ರಮದ ಕುರಿತು ಅನೇಕರು ಮಾತನಾಡಿದ್ರು. ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ, ಸಂಗೀತಗಾರರಿಗೆ, ಸ್ಥಳೀಯ ವೈದ್ಯರಿಗೆ, ಗ್ರಾಮ ಪಂಚಾಯಿತಿಯ ನೀರುಗಂಟೆ ವಾಟರ್ ಮ್ಯಾನ್ಗಳಿಗೆ, ಪವರ್ ಮ್ಯಾನ್ಗಳಿಗೆ, ಕಳೆದ ವರ್ಷ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಚೆನ್ನಯ್ಯ ತಾತ, ಶ್ರೀ ಕರಿಯಪ್ಪ ಹಿರೇಕುರುಬೂರ, ಬಸಮ್ಮ ಬಸವರಾಜಪ್ಪ ಗೌಡ, ಶ್ರೀ ಗಣೇಶ್ ಪೂಜಾರಿ, ಮಲ್ಲಿಕಾರ್ಜುನ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀ ಜಗದೀಶ್ ಚಂದ್ರ ಸ್ವಾಮಿ ಅಧ್ಯಕ್ಷರು, ಕೃಷಿ ಪ್ರಾಥಮಿಕ ಸಹಕಾರ ಸಂಘ ಕರಿಯಪ್ಪ ಕೆಡಿಪಿ ಸದಸ್ಯರು, ಶಿವಣ್ಣ ನಾಯಕ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು, ಶ್ರೀ ಬಿ ಕರಿಯಪ್ಪ, ನಾರಾಯಣಪ್ಪ ಕ್ಲಾಸಿ ಮಸ್ಕಿ, ಬಸನಗೌಡ ಹಿರೇಕಡ್ಬೂರು, ಭೀಮಣ್ಣ ನಾಯಕ ಕಾಚಾಪುರ, ಮಹದೇಶ್ ನಾಯಕ ಜಾಲ್ವಾಡ್ಗಿ, ಬಸವರಾಜ್ ಗೌಡ ವಡಗೇರಿ, ಎರಿತಾತ ಜಂಗಮರಹಳ್ಳಿ, ಈರನ್ ಗೌಡ ದಳಪತಿ, ಬಸಪ್ಪ ಜಂಗಮರಹಳ್ಳಿ, ಮರಿಗೌಡ ಮಾಲಿಪಾಟೀಲ್, ರಾಮ್ ರೆಡ್ಡಿ ಸಾವ್ಕಾರ, ರವಿ ದೇಸಾಯಿ, ವೆಂಕೋಬ ಪ್ರಾಂಶುಪಾಲರು, ಸುಭಾಷ್ ಸಿಂಗ್ ಗುರುಗಳು ಇದ್ದರು. ನಂತರ ಗಂಗಾವತಿ ಶ್ರೀ ಕೊಟ್ಟೂರೇಶ್ವರ ಸಂಗೀತ ಬಳಗ, ಶ್ಯಾಮ್ ಖಾನಾಪುರ್ ತಂಡ, ಮೂನಮ್ಮ ಸೋಮನ ಮರಡಿ, ಜಿಟಿವಿ ಸರಿಗಮಪ ಈ ಎಲ್ಲಾ ಕಲಾವಿದರಿಂದ ಸಂಗೀತ, ಗಾಯನ ಹಾಗೂ ಹಾಸ್ಯ ಚಟಾಕಿಯನ್ನ ಜನರನ್ನು ತೇಲಾಡಿಸಿದ್ರು. ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ನಿರೂಪಣೆಯನ್ನ ಮಂಜುನಾಥ ಶಿಕ್ಷಕರು, ಶ್ರೀಕಾಂತ್ ಕೆ ಉಪನ್ಯಾಸಕರು ನಡೆಸಿಕೊಟ್ಟರು. ಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ಅದೇ ರೀತಿ ಶ್ರೀ ಬಸವರಾಜ ವಡಗೇರಿ ಮಾಜಿ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಆಲಾಪುರ, ಇವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಬರಲಿಕ್ಕೆ ಕೇಳ್ಕೊಳ್ತೀನಿ. ಅದೇ ರೀತಿ ಶ್ರೀ ಮರಿಗೌಡ ಮಾಲಿಕ್ ಪಾಟೀಲ್ ಅರವಿಂದ್ ಘೋಷ್ ವಿದ್ಯಾಸಂಸ್ಥೆ ಅಧ್ಯಕ್ಷರು, ಇವರು ಕೂಡ ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ವಿನಂತಿ ಮಾಡಿಕೊಳ್ತೀನಿ. ಅದೇ ರೀತಿ ಶ್ರೀ ಬಿ ಗದ್ದೆಪ್ಪ ಬೆಸ್ಟ್ ಪಬ್ಲಿಕ್ ವಿದ್ಯಾಸಂಸ್ಥೆ ಮಾಡುವ ಮೂಲಕ ನಮ್ಮ ಭಾಗದಲ್ಲಿರುವಂತಹ ಕಲೆ, ಸಂಸ್ಕೃತಿ, ಸಾಹಿತ್ಯ, ಇನ್ನು ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಸಾಧಕರನ್ನ ನಮ್ಮ ಭಾಗದಲ್ಲಿರುವಂತಹ ವಿಶೇಷ ಇಡೀ ದೇಶ ವಿದೇಶಗಳಿಗೂ ಕೂಡ ತಲುಪಿಸುವಂತಹ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ಪಾಟೀಲ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಅದು 2ನೇ ವರ್ಷದ ವಾರ್ಷಿಕೋತ್ಸವ. ಕಳೆದ ವರ್ಷನೂ ಕೂಡ ಆತ ಕಾರ್ಯಕ್ರಮಕ್ಕೆ ನಮ್ಮನ್ನ ಹೇಳಿದ್ದಕ್ಕಾಗಿ ಆತನ ಪ್ರೀತಿಯ ಆಗ್ರಹಕ್ಕೆ ನಾವು ಒತ್ತಡಕ್ಕೆ ಮನದು ಈ ಕಾರ್ಯಕ್ರಮ ಬಂದಿದ್ದೀವಿ. ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ನಮಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಆತ ಅದರಲ್ಲಿ ತನ್ನದೇ ಆಗಿರುವಂತ ವಿಚಾರಗಳನ್ನು ಹೇಳಿಕೊಂಡು ಏನೋ ಜೀವನವನ್ನು ನಡೆಸಬಹುದಿತ್ತು. ಆದ್ರೆ ಆ ಸ್ಥಾಪನೆ ಮಾಡಿರುವಂತಹ ನ್ಯೂಸ್ ಚಾನೆಲ್ನ 2ನೇ ವಾರ್ಷಿಕೋತ್ಸವವನ್ನ ಎಷ್ಟು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೂರಿನ ಯುವಕ ಮಾಡ್ತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ಕೂಡ ಆತನ ಕಾರ್ಯ ಶ್ಲಾಘನೀಯ. ಯಾಕಂದ್ರೆ ನಮ್ಮ ಭಾಗದ ಒಳಗಡೆ ಎಸ್ಪೆಷಲಿ ನಮ್ಮ ಅದ್ಭುತವಾಗಿರುವಂತಹ ಪ್ರತಿಭೆಗಳಿದೆ. ಆ ಪ್ರತಿಭೆಗಳಿಗೆ ಸರಿಯಾದಂತಹ ವೇದಿಕೆ ಸಿಕ್ಕಿರುವಂಥದ್ದು ಬರೀ ಬೆರಳೆಣಿಕೆ ಜನಕ್ಕಷ್ಟೇ. ವೇದಿಕೆ ಸಿಕ್ಕು ಅವರನ್ನ ಗುರುತಿಸಿ ಸನ್ಮಾನಿಸಿರುವಂಥದ್ದು ಬರೀ ಬೆರಳೆಣಿಕೆಯ ಜನಗಳಿಗೆ ಮಾತ್ರ ನಾವು ಸನ್ಮಾನಿಸಿದ್ದನ್ನ ವೇದಿಕೆ ಎಲ್ಲ ಕಲಾವಿದರು
ಪರಿಚಯ ಮಾಡಿಕೊಟ್ಟಕ್ಕಂಥ ಸಿದ್ಧಾರ್ಥ್ ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಪಾಟೀಲ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ 10 ವರ್ಷದಿಂದ 20 ವರ್ಷ 30 ವರ್ಷ ಸಿಲ್ವರ್ ಜುಬ್ಲಿ ಆಗೋವರೆಗೂ ಹೋಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆ ದೇವ್ರ ಹತ್ರ. ಈ ಒಂದು ನಮ್ಮ ಭಾಗದಾಗ ಇಂಥ ಒಂದು ಕಾರ್ಯಕ್ರಮ ಮಾಡೋದೇ ದೊಡ್ಡದು. ಆ ಕಡೆ ಬೆಂಗಳೂರು ಭಾಗ ಆಗಿರ್ಬೋದು, ಒಂದು ಸಿಟಿ ಲೆವೆಲಲ್ಲಿ ಈ ಥರ ಕಾರ್ಯಕ್ರಮ ಆಗ್ತಿರ್ತಾವ. ಈ ಒಂದು ಆಲಾಪುರ ಅಂತ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಮಾಡ್ತಾರಂದ್ರೆ ಸಿದ್ಧಾರ್ಥ್ ಪಾಟೀಲ್ ಸರ್ ತುಂಬ ಧನ್ಯವಾದ ಸರ್. ಎಲ್ಲ ಒಂದು ಮೂಲೆಯಲ್ಲಿ ಇರ್ತೀವಿ ನಾವು ಕಲಾವಿದರು. ನಮ್ಮನ್ನೆಲ್ಲ ಕಲಾವಿದರು ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಸಂಗೀತ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ಕಲಾವಿದ್ರನ್ನೊಂದು ವೇದಿಕೆ ಅನುವು ಮಾಡಿ ಕೊಟ್ಟಕ್ಕಂಥ ನಿಮ್ಮ ಗುಣಕ್ಕೆ ನಾನು ಯಾವಾಗಲೂ ಧನ್ಯವಾದಗಳು. ಮಾಡ್ತಿರುವಂತ ಹಠ ಹೇಗಿದೆ ಅಂದ್ರೆ, ನಾನು ಒಂದೇ ಬೆಳೆಯೋದಲ್ಲ, ನನ್ನಂತ 100 ಕಲಾವಿದ್ರು ಏನ್ ಕೂತ್ಕೊಂಡಿದೀವಿ, ಇವತ್ತು ಬೆಳೀತಾ ಇದೀವಿ ಇಂಥ ಕಲಾವಿದ್ರಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಇವತ್ತು ನಾವು ದುಡ್ಡು ತಗೊಂಡು ಹೋಗ್ಬೋದು, ನಾವು ಹೋಗ್ಬೋದು ಬೇರೆ ಕಡೆ ಕಾರ್ಯಕ್ರಮದಲ್ಲಿ. ಇವತ್ತೊಂದು ಪ್ರೀತಿ ಕೊಡ್ತಾ ಇದ್ರಲ್ಲ ಇವತ್ತು ನಮ್ಮ ಭಾಗದಲ್ಲಿ, ಈ ಪ್ರೀತಿ ನಮ್ಗೆ ಎಲ್ಲಿ ಸಿಗಲ್ಲ. ಇಷ್ಟೆಲ್ಲ ಪ್ರೀತಿ ಕೊಟ್ಟಂತ ನಮ್ಮ ಆಲಾಪುರಿನ ಎಲ್ಲ ಪ್ರೀತಿಯ ಬಂಧು ಬಳಗಕ್ಕೂ ಹಾಗೂ ನಮ್ಮ ಸಿದ್ಧಾರ್ಥ್ ಪೊಲೀಸ್ ಪಾಟೀಲ್ ಆಲಾಪುರಿ ಇವರ ಸಾಹಿತ್ಯದ ಪೊಲೀಸ್ ಪಾಟೀಲ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಮನಸ್ಸಲ್ಲಿ ಎತ್ತೆತ್ತುಕೊಂಡು ಜೋರಾದ ಚಪ್ಪಾಳೆ ಎಲ್ಲರೂ ಕೂಡ. ಇನ್ನೊಂದು ನಿಮಿಷ, ಇವತ್ತು ಎಲ್ಲರೂ ಕೂಡ ಗುಲಾಬಿ ಹೂವು ಕೊಟ್ಟು ಪ್ರಪೋಸ್ ಡೇ ಮಾಡ್ತಾರೆ. ಇವತ್ತು ಗುಲಾಬಿ ಹೂವು ಕೊಟ್ಟು ಪ್ರಪೋಸ್ ಡೇ ಮಾಡ್ತಾರೆ. ಇವತ್ತು ನಾವು ಒಬ್ಬ ಆರ್ಟಿಸ್ಟ್ ಆಗಿ ನನಗೆ ಮೆಸೇಜ್ ಕೂಡ ಬಂದಿರುತ್ತವೆ ಕಲಾವಿದರ ಕಡೆಯಿಂದ, ಸಿಂಗರ್ಸ್ ಕಡೆಯಿಂದ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇವತ್ತು ನಾನು ಫೋನಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಒಬ್ರಿಗೂ ಕೂಡ ರಿಪ್ಲೈ ಕೊಟ್ಟಿಲ್ಲ. ಯಾಕಂದ್ರೆ ಇವತ್ತು ಬೆನ್ನೆಲುಬಾಗಿರುವಂತ ನಮ್ಮ ರೈತ ಮತ್ತು ನಮ್ಮ ಯೋಧನ ಸ್ಮರಿಸುವಂತ ದಿನ ಇವತ್ತು ಫೆಬ್ರವರಿ 14 ಇವತ್ತು ನಮ್ಮ ಯೋಧರು ಸತ್ತು ದಿನ. ಎಲ್ಲರೂ ಕೂಡ ಒಂದು ನಿಮಿಷ ಅವ್ರಿಗೋಸ್ಕರ ಮೌನಾಚರಣೆ ಪ್ಲೀಸ್ ಎಲ್ಲರೂ ಕೂಡ. ಅಣ್ಣ ನಿಮ್ಮಿಂದ ಮಾಡಿಸ್ಬೋದ, ಯಾಕಂದ್ರೆ ನಮ್ಮ ಶುಭ ನಾಮ ಶಿವ ಸಂಪ್ರೀತಿ ಧರೆಯನ್ನು ಬೆಳಗಿದ ಧರ್ಮದ ಜ್ಯೋತಿ, ಧರೆಯನ್ನು ಬೆಳಗಿದ ಧರ್ಮದ ಜ್ಯೋತಿ, ಸ್ವರಗಳ ಶಿವ ಸಂಕೀರ್ತಿ. ಇಂಗ್ಲಿಷ್ ಬರ್ಬೇಕ ಮಾತಾಡಿ ಇಂಗ್ಲಿಷ್ ಅಲ್ಲೋ ಓದೋ ಇಂಗ್ಲಿಷ್ ಬರೋದಂತ ಹೇಳಿದೆ. ನೀನು ತಂದೆ ಸೈಡ ಹೋದ್ರೆ ಮಗ ಸೈಡ ಮಾಡ್ತಾನ ಬರ್ಸಿದ್ರು ತಾಳ್ಯಾದ ನಿಲ್ಲಿ ಬಸವಣ್ಣನ ಗುಡಿ ಯಾರಕ್ಕಂತಂದ್ರೆ ನಾವು ಟ್ರಿಪ್ ಹೊಂಟಿವಪ್ಪ ಇಬ್ರು ಊರಿಗೆ ಹೊಂಟಿದ್ವಿ. ನಿನ್ನ ಬುಕ್ ಮಾಡಿ ಅದೇ ಮಾತಾಡಕತ್ತಿದ್ವಿ. ಬುಕ್ ಮಾಡಿ ಟಿಕೆಟ್ ನೋಡಿದಿಲ್ಲಪ್ಪ, ಬುಕ್ ಮಾಡಿದ್ರೆ ಟಿಕೆಟ್ 2,000 ರೂಪಾಯಿ ಮೇಲ್ ಮಾಡಿ ಲೆಕ್ಕ ಚಕ್ಯಾದ. ಸಣ್ಣ ಮಗಳಿಗೆ ಮಗಳು ಹುಟ್ಟಿದಾಗ ಆಕೆಗೆ ಒಂದು ಅಂಗಿ ಚೀಟಿ ತಿಂದೀನಿ. ಆಮೇಲೆ ನೀನು ದೋಸ್ತ ಅಂದಿ ನೋಡು, ಅವನ ಲಗ್ನಕ್ಕ 2,000 ಬಂದವರಿಗೆ ಕುಡಿಯಕ್ ಕೊಟ್ಟಿನಿ. ಆಮೇಲೆ ನೀನು ಮೊಮ್ಮಗನ್ ತೊಟ್ಲಕ್ಕ ಒಂದು ಅರ್ಧ ತೊಲೆ ಬಂಗಾರ ಹಾಕಿದ್ವಿ. ಟೋಟಲ್ ಆಗಿ
₹77,380 ಆಯ್ತು. ಈ 77,380 ಆಗ್ಯದ. ಇದು ಕೊಟ್ಟು ನೀನು ದೂರನ ಹೋಗು, ಸುಡುಗಡಿಗೆ ಹೋಗು. ಲಗ್ನ ಪತ್ರ ಕೊಡಕ್ಕೆ ಬಾಕಿ ವಚ್ಚಿಗೆ ಬಂದಿದ್ದೆ ಮಾಡಿ ಮಾಡಿದ್ರೆ ಹಿಡಿದು ಎನ್ನ ಇವರು ನಾಟಕ ನಾಟಕ ಇಲ್ಲ ಇದು ಇನ್ನು ಸರಿ ನಾನು ಮಾಡ್ತೀನಿ ಹೋಗಪ್ಪ ಹೋಗು ಹಿಡಿದು ಮಾಡಲ್ಲ ಗಂಗ ಮತ್ತೆ ನಾವು ಮುಯ್ಯ ಮಾಡೋದು ನಮ್ಮ ಮಕ್ಕಳು ಲಗ್ನ ಬರ್ತಾವ ಅಂತ ಹೇಳಿ ಇಂಥವ್ರಲ್ಲಿ ಪಿಂಚಿಟಿ ಬಜೆಟ್ ಇಟ್ಟಿರ್ತೀವಪ್ಪ. ಮುಯ್ಯ ಅಂತಂದು ಯಾಕಂತಾರ ನಾವು ಎಲ್ಲೆಲ್ಲ ₹5 ಬಡ್ಡಿ ₹3 ಬಡ್ಡಿ ಅವ್ರು ಸೈಕಲ್ ಕೊಡಿಸ್ಕೊಂಡು ನಿನ್ನ ಮಗಳ ಲಗ್ನಕ್ಕೆ ಬಂದು 3 ದಿನ ಬಿದ್ದು ಗಂಗಾಳ ತೊಗೊಂಡು ತಂಬಿಗೆ ತೊಳೆದು 2,000 ಮುಯ್ಯ ಮಾಡಿದ್ದೀನಿ. ಅದೊಂದು ಕೋರ್ಸ್ ಅಂದ್ರೆ ಎಷ್ಟಾದ್ರು 70 ಬಡ್ಡಿ ಹಾಕ್ತೀನಿ ಮಗಳೇ. ಅವಾಗ ನೀನು 10 ವರ್ಷದಿಂದ ಬಂಗಾರ ಮಾಹಿತಿ ಇಲ್ಲ ಅಂತಲ್ಲ ನೀನು ಇವಾಗ ಇಷ್ಟು ಕೊಟ್ಟೆ ಸರಿ, ಇಲ್ಲಾಂದ್ರೆ ಈಗಿನ ರೇಟ್ ಕೊಡ್ಬೇಕಂತ ನೋಡು. ಸಮನ ಟೂರ್ ಕ್ಯಾನ್ಸಲ್ ಮಾಡಕ್ ಹೋಗಿ ಮುಯ್ಯ ಮಾಡ್ಕೊಂಡು ಬಂದ ಅದ ಕೈಯಾಗಿದ್ದು ಮಾಡಿ ಮಗಳದಾಗಣ ಮೊಮ್ಮಗಳು ಅದಕ್ಕೆ ಕರಿತೀನಿ. ಅದಕ್ಕೆ ಬರ್ಬೇಕು. ಆಕಿನ ಮಗಳದ ಮತ್ತೆ ಕರಿಬೇಕು. ಇದಿಷ್ಟು ಮುಂದತನ ನಾನು ಕರ್ದಾಗ ಬರ್ಬೇಕು. ಆಟ ಆಟ ಬಾಪ ಏನು ಒದಕ್ಕೆ ಬರ್ತಾರ ಆಮೇಲೆ ಹೋಗ್ಬಿಡಪ್ಪ. ಗಣಿತ ಕೇಳಿದ್ರು 44 ಸೈಜು 44 ಪ್ಯಾಂಟು ಅಂತ. ಸ್ವಲ್ಪ ಇದೊಂದೇ ಎಡಿಷನಲ್ ಎಡಿಸ್ರಪ್ಪ ಸ್ವಲ್ಪ ಉಂಟ ಅಂತ ಹೇಳಿದ್ದೆ. ಆಯ್ತು ಹೋಗಿ ಎಲ್ಲ ಹಳೆಯೊಂದು ಲಗ್ನ ಆಯ್ತು. ಲಗ್ನ ಆಗಲ್ಲ ಒಂದು ಪ್ಯಾಂಟ್ ಪೀಸ್ ಒಂದು ಅಂಗಿ ಪೀಸ್ ಕೊಡ್ಬೇಕ. ನನ್ನ ಮಗಳಿಗೆ ಒಂದು ಫ್ರಾಕ್ ತಂದ ಇಲ್ಲಿಗೆ ಕೆಳಗಾದ್ರೆ ರೊಕ್ಕ ಜಾಸ್ತಿ ಆಗ್ತಿದೆ ಕೊಟ್ಟರು. ನಾನಂತೆ ಹೇಳಿದವ್ರೆ ಹೆಣ್ಮಕ್ಳಿಗೆ ಬಂಗಾರ ಸೀರೆ ಕೂಡ್ಸ, ಮಕ್ಕಳಿಗೆ ಡ್ರೆಸ್ಸು ತರ್ತಾರೆ. ನಾವು ಗಣಮಕ್ಳಿಗೆ ಏರ್ಪಾಟ್ ಮಾಡಿ ಅಂತ ಒಂದು ಪ್ಯಾಂಟ್ ಪೀಸು ಒಂದು ಅಂಗಿ ಪೀಸ್ ಕೊಡ್ತೇವೆ. ಅದನ್ನು ನಾವೇನ್ ಮಾಡ್ತೀವಿ, ಇನ್ನೊಬ್ಬರಿಗೆ ಮೈಯ ಮಾಡ್ತೀವಿ. ಅದನ್ನ ಮೈಲಿ ಇನ್ನೊಬ್ಬರಿಗೆ ಮೈಯ ಮಾಡ, ಅದನ್ನ ಮೈಲಿ ಇನ್ನೊಬ್ಬರಿಗೆ ಮೈಯ ಮಾಡ. ಅದನ್ನ ನನಗೆ ಕೊಟ್ಟರೆ ಇವರು, ಅದನ್ನ ಮೈಲಿ ಬೇಲಾಗಿ ಕೊಟ್ಟರೆ ಇವು ಹಳೆ ಹೊಸ ಅಂತ ಕೇಳ್ತಾನ ಅವನು. ನೀನ್ ಯಾವತ್ತು ಕರಿತಪ್ಪ? ನಾನು ಇಲ್ಲಣ ಇಲ್ಲ ಹೌದಪ್ಪ ಸುಂದರ ಕಾಲೇಜಿಗೆ ಕ್ವಾಲಿಟಿ ಅಂತ ನೀನ್ ಯಾವಾಗ ಮಾಡಿತಪ್ಪ? ನೀನು ಮಾಡಿದೆ ನಾನಲ್ಲ ನೀನು ಏನು ಮೊದಲ ಕತ್ತೆ ನಾಯಕ ನಾನೇ. ಎರಡನೇ ಕತ್ತೆ ನಾಯಕ ಮೊದಲನೇ ನಾನು ಮೊದಲನೇ ಇಲ್ಲ ಚಲೋ ಮಾಡಿದಪ್ಪ. ಮೊದಲ ಡೈಲಾಗ್ ಅದು ನಂದು ಫಸ್ಟ್ ಡೈಲಾಗ್ ತಂಗಿ ಮುಂದೆ ಆದ್ರೆ ಮತ್ತೆ ನನಗ ಮತ್ತೆ ಸಂಗೀತದ ಮಾತಾಡ್ತಾವ ಉತ್ತರ ಸರ ನಿಷೇಧ ನಾನು ನಿಂದ ತಂಗಿ ಬಂದು ತಂಗಿ ಕಮಲ ತಂಗಿ ಕಮಲ ತಂಗಿ ಕಮಲ ಎಷ್ಟು ನೋಡ್ರೆ ತಂಗಿ ಕಮಲ ಏನು ಬರುತ್ತಿದೆ ಅವರಮ್ಮ ಯಾಕೆ ಹೇಳ್ತೀರ? ಅಲ್ಲ ತಂಗಿ ಅಂದ್ರೆ ಭಾವನೆಯಿಂದ ಕೈ ಬಿಡಬೇಕು. ಇವನ ಸ್ವರಾಜ್ಯ ತಂಗಿ ಅಲ್ಲ ಠರ ಠರ ಅಂತ ಬೀದಿ ಕಟ್ಟ ನಮಗೆ ಅಲ್ಲಿ ಏ ಮಾತ್ರ
ಕೊಡಿದಾರ ಕೊಡ್ತಾ ಅದು ಮೀನಿದ್ರೆ ನಮಗ ಮ್ಯಾಲೆ ಮ್ಯಾಗೆ ಏನ ಮ್ಯಾಲೆ ಮ್ಯಾಲೆ ಏನ ಅದು ಕಾಲ ಹೆಚ್ಚಾಕದು ಮಂದಿ ಕಾಣದಲ್ಲ ಚಕ್ಕ ಚಕ್ಕ ಲೈಟ್ ಹಾಕ್ತೀವಿ ಹೌದಾ ಹೌದಾ ನಿಂತಲ್ಲ ಅಂತ ಹೇಳಪ್ಪ ನನಗೆ ಬರಕ್ಕಿಲ್ಲ ಮಾಸ್ತರಣ ನನ್ನ ಬಂದೂಕಿನಲ್ಲಿ ಗುಂಡಿವೆ ನನ್ನ ಬಂದೂಕಿನಿಂದ ನಿನ್ನನ್ನು ಸುಟ್ಟು ಬಿಡುವೆ ನಿಮ್ಮ ಬಂದೂಕು ನನ್ನನ್ನೇನು ಮಾಡುವುದು ನೀವಾಗಿ ಪಟಾಕಿ ಹೊಟ್ಟಿದ್ರೆ ಸಾಮಾಜಿಕ ನಾಟಕ ಹೆಂಗಿರ್ಬೇಕಂದ್ರೆ ಇರ್ಬೇಕು ಇಂಥ ನಾಟಕ ಈ ತರ ನಾಟಕ ನಾಟಕ ಆಡಬಾರ್ದು ಅದು ಗಬ್ಬುರಿ ನೋಡಿ ನಾಟಕ ಗಬ್ಬುರ್ ಜಾತಿಗೆ ಆಡ್ತಾರ ನೋಡಿ ಕಲಿಬೇಕು ಈ ನಾಟಕ ಅದೇ ಈಗ ಆಡ್ತೀನಂತ ಅಲ್ಲಿ ಆಡ್ತಾರೆ ಸರಿ